ಕಮಿಂಗ್ ಟು ದಿ ಪಾಯಿಂಟ್, ಮೀಸಲಾತಿ ಹೆಂಗೆ ಕೊಟ್ಟರು 1961ನಲ್ಲಿ ಎಲ್ಲ ಸ್ಕೂಲುಗಳಿಗೆ ಹೋಗ್ಬಿಟ್ಟು ಅವರು 1,50,000 ಸ್ಕೂಲುಗಳಿರ್ಬೋದು, ಸ್ಯಾಂಪಲ್ ಬೇಸ್ನಲ್ಲಿ ತಗೊಂಡ್ರು. ನಿಮ್ಮಪ್ಪ ಏನು, ನೀನೇನು, ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರುವಾಗಿ ಒಳ ಮೀಸಲಾತಿ ಕೊಡ್ತಾ ಇದ್ದಾರೆ. ಕರೆಕ್ಟಾ? ಇವತ್ತು ನರೇಂದ್ರ ಮೋದಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಇವರು ಮೀಸಲಾತಿ ಕೊಡಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು, ಶೈಕ್ಷಣಿಕ ಆರ್ಥಿಕವಾಗಿ ಸಮಾಜದಲ್ಲಿ ಬೆಳೀಬೇಕು, ಜನಗಳು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಯಾವ ಉದ್ದೇಶದಲ್ಲಿ ಕಾಂಗ್ರೆಸ್ನವರು BJPನವ್ರು ಇಲ್ಲ. ಇವತ್ತು ಅದಕ್ಕೆ ಸಾಕ್ಷಿ ಇಷ್ಟು ವರ್ಷ ಬಿಟ್ಕೊಂಡು ಬಂದಿರೋದೇ ಅದೇ ಸಾಕ್ಷಿ. ಮತ್ತು ಬಜೆಟ್ನಲ್ಲಿ ಜಾತಿಗಣತಿಗೆ ಏನಾದರೂ ಬಡ್ಜೆಟ್ ಅಲೋಕೇಶನ್ ಮಾಡಿದ್ರಾ? ಮತ್ತು ಇನ್ನೊಂದು, ಇವತ್ತು ಪುಲ್ವಾಮಾ ದಾಳಿ ಇರ್ಬೋದು, ಪತಾನ್ಕೋಟದ ಇರ್ಬೋದು, ಏನೋ ಅದ್ಯಾವುದೋ ಇನ್ನೊಂದು ಉರಿ ದಾಳಿ ಇರ್ಬೋದು, ಮತ್ತು ಇನ್ನೊಂದು ಅಮರನಾಥ ಯಾತ್ರೆ ದಾಳಿ ಇರ್ಬೋದು, ಇಂಥವು ತುಂಬ ದಾಳಿಗಳಾಗಿವೆ. ಮತ್ತು ಸಾವಿರಾರು ಜನ ಸೈನಿಕರು ಇಷ್ಟು ವರ್ಷ ಸತ್ತಿದ್ದಾರೆ. ಮತ್ತು ಇವತ್ತು ಪಹಲ್ಗಾಮ್ ಇದು ಇದ್ದಾಗ ಇವರು ಜಾತಿಗಣತಿಗೆ ಕೈ ಹಾಕಿದ್ದಾರೆ ಅಂದರೆ ಇದು ರಾಜಕೀಯ ಉದ್ದೇಶ. ಇವರು ಎಷ್ಟೋ ಮುಂಚೆ ರಾಜಕೀಯ ಉದ್ದೇಶ. ಒಂದು ನಿಮಿಷ ನಾನು ಹೇಳ್ತೀನಿ. ಇವತ್ತು ಜನರನ್ನ ಮನಸ್ಸನ್ನು ಡೈವರ್ಟ್ ಮಾಡಬೇಕು, ಜಾತಿಗಣತಿ ಅಂತ ಶುರು ಮಾಡಿ ಇದು ಇವ್ರಿಗೆ ಒಂದೇ ಒಂದು ಉದ್ದೇಶ, ಡೈವರ್ಟ್ ಮಾಡಬೇಕು. ಯಾವುದೇ ಇಶ್ಯೂ ಬಂದರೆ ಮುಂಚೆ ಪ್ರೈಮ್ ಮಿನಿಸ್ಟರ್ಗಳು ಎಷ್ಟೋ ಜನ ಈ ಥರ ಆದಾಗ ಅವ್ರು ರಿಸೈನ್ ಮಾಡಿದ್ದಾರೆ. ನೈತಿಕತೆ ಒತ್ತು. ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಲಿ, ಅಮಿತ್ ಶಾ ಆಗಲಿ, ಅವರೆಲ್ಲ ರಾಜನಾಥ್ ಸಿಂಗ್ ಆಗಲಿ ಎಲ್ಲ ರಿಸೈನ್ ಮಾಡಿ ಬೇರೆಯವ್ರಿಗೆ ಪಟ್ಟ ಕಟ್ಟಬೇಕು. ದೇ ಆರ್ ಅನೇಬಲ್ ಟು ಕಂಟ್ರೋಲ್ ಜಾತಿ ಆಮ್ ಆದ್ಮಿ ಪಾರ್ಟಿಗೆ ವೇದಿಕೆ ಕೊಡೋರೆ ಅರ್ಥ ಮಾಡ್ಕೊಳ್ಳಿ, ರಾಜೀನಾಮೆ ಕೊಡಬೇಕು. ನೀವು ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ಮಾತಾಡಿ. ಇವತ್ತು ಜಾತಿ ಗಣತಿ ಮಾಡ್ಬೇಕಾ ಮಾಡಬಾರ್ದು ಅದನ್ನ ಹೇಳಿ. ರಾಜೀನಾಮೆ ಕೇಳ್ಬಿಡಿ, ರಾಜೀನಾಮೆ ಯಾಕ್ರಿ ಇವತ್ತು ಮಾಡ್ತಾ ದೇಶದ ಸಮಸ್ಯೆ ಸಮಗ್ರತೆ ಬಗ್ಗೆ ಬ್ರೇಕ್ ತಗೊಳ್ಬೇಕು. ಯಾಕೆ ಅಂತಂದ್ರೆ ಒಂದ್ ನಿಮಿಷ ಆಯ್ತು ಮಾತಾಡೋಣ ಸರ್, ತಡ್ರಿ ನಾ ಬ್ರೇಕ್. ಒಂದ್ ನಿಮಿಷ ಇರಿ, ಆಯ್ತಾಯ್ತು ಸರ್, ಒಂದ್ ನಿಮಿಷ. ಈಗ ಮೊನ್ನೆ ಇದು ಆಯ್ತು, ಏನು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಇವರು ಬೆಳಗಾವಲ್ಲಿ ಕಾಂಗ್ರೆಸ್ಸು. ಅವಾಗ ಎಲ್ಲ ರಾಜ್ಯದ ಜನ ಅಲ್ಲರಿ ಪಹಲ್ಗಾಮಲ್ಲಿ ಅಷ್ಟು ದೊಡ್ಡ ದಾಳಿ ನಡೆದಿದೆ, ಎಲ್ಲರೂ ಕೂಡ ಉಗ್ರಗಾಮಿಗಳ ವಿರುದ್ಧ ಮತ್ತು ಈ ಒಂದು ಹುತಾತ್ಮರಾದವರ ಪರವಾಗಿ ನೀವು ಪ್ರತಿಭಟನೆಗಳು, ಧರಣಿಗಳು, ಸಾಂತ್ವನಗಳು ಹೇಳಬೇಕೇ ಹೊರತು ಇಡೀ ದೇಶ ಒಂದು ಕಡೆ ಹೋಗ್ತಾ ಇದ್ರೆ ನೀವು ಅಲ್ಲಿ ಬೆಲೆ ಏರಿಕೆ ಅಂತ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಿರಲ್ಲ, ಏನು ಟೈಮಿಂಗ್ ರೀ ನಿಮ್ಮದು, ಏನ್ರಿ ನಿಮ್ಮದು ಅಂತ ಅಂದ್ವಿ. ಅದೇ ರೀತಿ ಬಿಜಾಪುರದಲ್ಲಿ ಯತ್ನಾಳ್ ಅವರ ವಿರುದ್ಧ ಮುಸಲ್ಮಾನ ಸಮುದಾಯದವರು ಪ್ರತಿಭಟನೆ ಮಾಡುವಾಗ ಅಲ್ಲರಿ ನೀವು ಇಡೀ ಧರ್ಮದ ಆಧಾರದ ಮೇಲೆ ಅಲ್ಲಿ ಎಲ್ಲರನ್ನೂ ಕೊಂದಿದ್ದಾರೆ, ನಾವು ಸಾಂತ್ವನ ಹೇಳಿ ಹುತಾತ್ಮರ ಜೊತೆ ನಾವಿದ್ದೀವಿ ಅಂತ ಪ್ರತಿಭಟನೆ ಮಾಡೋದ್ಬಿಟ್ಟು ಯತ್ನಾಳ್ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರಲ್ಲ ರೀ ನೀವು, ಏನ್ರಿ ಟೈಮಿಂಗು ಅಂತ ಅಂದ್ವಿ. ಹೌದಾ? ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಗೆ ಸಾಲು ಸಾಲು ಸಭೆಗಳನ್ನು ಮಾಡಿದ ಮೇಲೆ ಆ ವಿಚಾರದಲ್ಲಿ ಏನೋ ಹೇಳ್ತಾರೆ ಅಂತ ನಾವು ಅಂದ್ಕೊಂಡ್ರೆ ರಾಜಕೀಯ ಮತ್ತು ಸಾಮಾಜಿಕ ಒಂದು ನಿರ್ಧಾರ ಎಂಬಂತೆ ಜಾತಿಗಣತಿಯ ವಿಚಾರ ಹೊರಗಡೆ ಬಿಟ್ರಲ್ಲ. ಈಗಲೂ ನಾವು ಟೈಮಿಂಗ್ ಪ್ರಶ್ನೆ ಮಾಡಬಾರ್ದಾ? ಸೊ ಅವ್ರಿಗೆ ನಾವು ಟೈಮಿಂಗ್ ಪ್ರಶ್ನೆ ಮಾಡ್ಬೋದು, ಕಾಂಗ್ರೆಸ್ ಅವ್ರ ಟೈಮಿಂಗ್ ಪ್ರಶ್ನೆ ಮಾಡಬೇಕು, ಕಾಂಗ್ರೆಸ್ ಅವರ ಮನಸ್ಥಿತಿ ಪ್ರಶ್ನೆ ಮಾಡಬೇಕು, ಆದರೆ ಈ ಟೈಮಿಂಗ್ ಪ್ರಶ್ನೆ ಮಾಡಬಾರ್ದು, ಈ ರಾಜಕೀಯ ಉದ್ದೇಶ ಪ್ರಶ್ನೆ ಮಾಡಬಾರ್ದು. ಮತ್ತು ಈ ಒಂದು ಸಂದರ್ಭದಲ್ಲಿ ಬಿಹಾರ್ ಎಲೆಕ್ಷನ್ನ ಮುಂದಿಟ್ಕೊಂಡು ಈ ಥರದ ಉಗ್ರಗಾಮಿ ಚಟುವಟಿಕೆಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಜಾತಿ ಗಣತಿ ಎಂಬಂತಹ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದು ಇಡೀ ವಿಷಯವನ್ನು ವಿಷಯಾಂತರ ಮಾಡುವಂಥ ಉದ್ದೇಶ ಏನಿತ್ತು ಅಂತ ಕೇಳಬಾರ್ದು. ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿದಾಗ ಅವರೊಬ್ಬ ದೇಶ ವಿರೋಧಿ, ಅವರೊಬ್ಬ ಜಾತಿ ವಿರೋಧಿ, ಅವರೊಬ್ಬ ಧರ್ಮ ವಿರೋಧಿ. ಆದರೆ ಅದೇ ಮೋದಿಯವರು ಜಾತಿ ಗಣತಿಯನ್ನು ಅನೌನ್ಸ್ ಮಾಡಿದ ತಕ್ಷಣ ಅದು ಮಾಸ್ಟರ್ ಸ್ಟ್ರೋಕು, ಹಿಸ್ಟಾರಿಕ್ ಡಿಸಿಷನ್ನು, ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕು ಅಂತೆಲ್ಲ ಹೊಗಳ್ತೀವಿ.
ಸೊ ಈಗ ಹೊಗಳೋದು ತೆಗಳೋದಲ್ಲ ಇಂಪಾರ್ಟೆಂಟ್, ಯಾವ ಸಂದರ್ಭಕ್ಕೆ ಯಾವುದು ಉಚಿತ ಯಾವುದು ಖಚಿತ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಡಿಸ್ಕಷನ್ ಮಾಡಬೇಕಾದ್ದರಿಂದ